ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಇಂಗ್ಲಿಷ್ ಸ್ಕಿಲ್ಸ್ ಲೆಸನ್ಸ್ಗಳಲ್ಲಿ ಆ್ಯಕ್ಷನ್ ವರ್ಡ್ಸ್ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಷನ್ ವರ್ಡ್ಸ್ ಅಂದರೆ ಏನು? ಕ್ರಿಯಾಪದಗಳು. ಆ್ಯಕ್ಷನ್ ವರ್ಡ್ಸ್ಗಳಿಗೆ ಇಂಗ್ಲಿಷ್ನಲ್ಲಿ ಇನ್ನೊಂದು ವರ್ಡ್ ವರ್ಬ್ಸ್. ಒಂದು ವಾಕ್ಯದೊಳಗೆ ಆ್ಯಕ್ಷನ್ ವರ್ಡ್ ಎರಡು ಕೆಲಸ ಮಾಡ್ತದೆ. ಮೊದಲನೇದು ನೇಮಿಂಗ್ ವರ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೈತಿ. ಆಮೇಲೆ ಇನ್ನೊಂದು ಏನು ಮಾಡ್ತೈತೆ ಅಂದರೆ ಆ ಆ್ಯಕ್ಷನ್ ಅಂದರೆ ಕ್ರಿಯೆ ಯಾವಾಗ ನಡೆದಿದೆ ಅದನ್ನು ಹೇಳ್ತೈತಿ. ಯಾವಾಗ ನಡೆದಿದೆ ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲ. ಯಾವಾಗ ಅದು ಆ್ಯಕ್ಷನ್ ಅಂದರೆ ಕ್ರಿಯೆ ಯಾವಾಗ ನಡೆದಿದೆ ಅದನ್ನು ಕೂಡ ಸೂಚನೆ ಮಾಡುತ್ತೆ. ಮತ್ತು ಇವುಗಳಿಗೆ ನಾವು ಏನಂತೇವೆ ಅಂದರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ ಮೂರು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸ್ ಪ್ರಕಾರ ಆ್ಯಕ್ಷನ್ ವರ್ಡ್ ಚೇಂಜ್ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್, ಗೋ ಇದ್ದದ್ದು ವೆಂಟ್ ಆಗ್ತದೆ. ಆಮೇಲೆ ಕಮ್ ಇದ್ದದ್ದು ಕೇಮ್ ಆಗ್ತದೆ. ಸಿಂಗ್ ಇದ್ದದ್ದು ಸ್ಯಾಂಗ್. ಹೀಗೆಲ್ಲ ಚೇಂಜ್ ಆಗ್ತೈತೆ. ಆದ್ರೆ ಅದ್ರಾಗ ಅರ್ಥ ಚೇಂಜ್ ಆಗೋದಿಲ್ಲ. ಈಗ ನಾವು ಕ್ವೆಸ್ಟ್ ಆ್ಯಪ್ ಮುಖಾಂತರ ಆ್ಯಕ್ಷನ್ ವರ್ಡ್ ಇದನ್ನ ಡೀಟೇಲ್ ಆಗಿ ಕಲ್ತ್ಕೋಬೇಕು. ಆ್ಯಕ್ಷನ್ ವರ್ಡ್ಸ್ ಕ್ರಿಯಾಪದಗಳು. ಕ್ರಿಯಾಪದಗಳಿಗೆ ಇಂಗ್ಲಿಷ್ನಲ್ಲಿ ಇನ್ನೊಂದು ಶಬ್ದ ವರ್ಬ್ಸ್. Hello, welcome to the lesson on action words. I'm excited to have you here. Let's begin, shall we? Click on Begin Lesson to start the lesson. ಆ್ಯಕ್ಷನ್ ವರ್ಡ್ಸ್ ಕ್ರಿಯಾಪದಗಳು. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಪ್ರಾರಂಭಿಸಲು ಬಿಗಿನ್ ಆಯ್ಕೆ ಮಾಡುವುದು. In this lesson, we will learn action words and their connection to naming words. How to use the action words correctly in sentences. In this lesson, we will learn ಅಂದರೆ ಈ ಪಾಠದಲ್ಲಿ ನಾವು ಕಲಿಯುವುದು ಎರಡು ವಿಷಯಗಳನ್ನು. ಮೊದಲನೇದು ಆ್ಯಕ್ಷನ್ ವರ್ಡ್ಸ್ ಆರ್ ವರ್ಬ್ಸ್ ಆ್ಯಂಡ್ ದೇರ್ ಕನೆಕ್ಷನ್ ಟು ನೇಮಿಂಗ್ ವರ್ಡ್ಸ್ ಅಂದರೆ ಕ್ರಿಯಾಪದಗಳು ಮತ್ತು ಕ್ರಿಯಾಪದಗಳಿಗೆ ನಾಮಪದಗಳೊಂದಿಗೆ ಇರುವ ಸಂಬಂಧ. ಎರಡನೇದು ಹೌ ಟು ಯೂಸ್ ದ ಆ್ಯಕ್ಷನ್ ವರ್ಡ್ಸ್ ಆರ್ ವರ್ಬ್ಸ್ ಕರೆಕ್ಟ್ಲಿ ಇನ್ ಸೆಂಟೆನ್ಸಸ್ ಅಂದರೆ ಕ್ರಿಯಾಪದಗಳನ್ನು ವಾಕ್ಯದಲ್ಲಿ ಸರಿಯಾಗಿ ಹೇಗೆ ಉಪಯೋಗಿಸುವುದು. ಮುಂದಿನ ಪುಟ ಆಯ್ಕೆ ಮಾಡುವುದು. Before we start this lesson, let's understand what you already know and what you want to learn about this topic. Drag and place the options in the appropriate box. Meaning of action words. Meaning of naming words. How to use action words in sentences. ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ಈಗಾಗಲೇ ನಿಮಗೆ ಏನು ತಿಳಿದಿದೆ ಮತ್ತು ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳುವುದು. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್. ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ನನಗೆ ಈಗಾಗಲೇ ಏನು ತಿಳಿದಿದೆ. ಆ ವಿಷಯಗಳನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ವಾಂಟ್ ಟು ಲರ್ನ್ ಅಂದರೆ ನನಗೆ ಏನು ಕಲಿಯಬೇಕಾಗಿದೆ. ಆ ವಿಷಯಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಆಪ್ಷನ್ಸ್ ಅಂದರೆ ಆಯ್ಕೆಗಳು. ಮೊದಲನೇ ಆಯ್ಕೆ ಮೀನಿಂಗ್ ಆಫ್ ಆ್ಯಕ್ಷನ್ ವರ್ಡ್ಸ್ ಕ್ರಿಯಾಪದಗಳ ಅರ್ಥ ನಮಗೆ ತಿಳಿದಿದೆ. ಈ ಆಯ್ಕೆಯನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಮುಂದಿನ ಆಯ್ಕೆ ಮೀನಿಂಗ್ ಆಫ್ ನೇಮಿಂಗ್ ವರ್ಡ್ಸ್ ನಾಮಪದಗಳ ಅರ್ಥ ಹಿಂದಿನ ಪಾಠದಲ್ಲಿ ಕಲಿತಿದ್ದೇವೆ. ಆಯ್ಕೆಯನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಹೌ ಟು ಯೂಸ್ ಆ್ಯಕ್ಷನ್ ವರ್ಡ್ಸ್ ಇನ್ ಸೆಂಟೆನ್ಸಸ್ ಕ್ರಿಯಾಪದಗಳನ್ನು ವಾಕ್ಯದಲ್ಲಿ ಹೇಗೆ ಉಪಯೋಗಿಸುವುದು. ಈ ವಿಷಯವನ್ನು ಈ ಪಾಠದಲ್ಲಿ ನಾವು ವಿವರವಾಗಿ ಕಲಿಯುವುದು. ಆಯ್ಕೆಯನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು ಮತ್ತು ಸಬ್ಮಿಟ್ ಅಂದರೆ ಸಲ್ಲಿಸುವುದು.
Very good. Sharing what you know and what you want to learn will help you improve your own learning. ಬಹಳ ಒಳ್ಳೆಯದು. ನಿಮಗೆ ಏನು ತಿಳಿದಿದೆ, ಮುಂದೆ ಏನು ಕಲಿಯಬೇಕಾಗಿದೆ, ಇದನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದಿನ ಪುಟದಲ್ಲಿ ಜೆಸ್ಸಿ ಮತ್ತು ಅನ್ವರ್ ಇವರನ್ನು ಭೇಟಿಯಾಗುವುದು, ಅವರ ಸಂಭಾಷಣೆಯನ್ನು ಗಮನವಿಟ್ಟು ಕೇಳುವುದು. Jesse and Anwar are passing by a construction site. Hey Jesse, look there. The worker is carrying wood. See here, this worker is climbing the ladder. The painter is painting the wall. Yes, Anwar, there is a lot going on at the construction site. So, what are Anwar and Jesse talking about? ಅನ್ವರ್ ಮತ್ತು ಜೆಸ್ಸಿ ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ? Anwar and Jesse are talking about the actions they see on a construction site. They see a worker carrying wood, climbing a ladder, and painting the wall. ಅನ್ವರ್ ಮತ್ತು ಜೆಸ್ಸಿ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಅವರು ನೋಡಿದ ಕ್ರಿಯೆಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಅವರು ಕೆಲಸದವರು ಕಟ್ಟಿಗೆ ಸಾಗಿಸುವುದನ್ನು, ಏಣಿ ಹತ್ತುವುದನ್ನು ಮತ್ತು ಗೋಡೆಗೆ ಬಣ್ಣ ಹಚ್ಚುವುದನ್ನು ನೋಡುತ್ತಾರೆ. ಕ್ಯಾರಿಂಗ್ ಅಂದರೆ ಸಾಗಿಸುವುದು, ಕ್ಲೈಂಬಿಂಗ್ ಅಂದರೆ ಹತ್ತುವುದು, ಪೇಂಟಿಂಗ್ ಅಂದರೆ ಬಣ್ಣ ಹಚ್ಚುವುದು. We do different actions daily. ನಾವು ಪ್ರತಿದಿನ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೇವೆ. ಉದಾಹರಣೆಗೆ, For example, we listen, read, write, think, eat, drink, sing, dance, run, and so on. What do these words tell us? These words tell us the actions we do. These are called action words. Action words are the words that show actions. ಲಿಸನ್ ಕೇಳುವುದು, ರೀಡ್ ಓದುವುದು, ರೈಟ್ ಬರೆಯುವುದು, ಥಿಂಕ್ ಯೋಚಿಸುವುದು, ಈಟ್ ತಿನ್ನುವುದು, ಡ್ರಿಂಕ್ ಕುಡಿಯುವುದು, ಸಿಂಗ್ ಹಾಡುವುದು, ಡ್ಯಾನ್ಸ್ ನಾಟ್ಯ ಮಾಡುವುದು, ರನ್ ಓಡುವುದು. ಈ ಶಬ್ದಗಳು ನಮಗೆ ಏನು ಹೇಳುತ್ತವೆ? ಈ ಶಬ್ದಗಳು ನಾವು ಮಾಡುವ ಕ್ರಿಯೆಗಳನ್ನು ಹೇಳುತ್ತವೆ. ಈ ಶಬ್ದಗಳನ್ನು ಕ್ರಿಯಾಪದಗಳು ಎನ್ನುತ್ತೇವೆ. ಆ್ಯಕ್ಷನ್ ವರ್ಡ್ಸ್ ಆರ್ ದ ವರ್ಡ್ಸ್ ದ್ಯಾಟ್ ಶೋ ಆ್ಯಕ್ಷನ್ಸ್. ಅಂದರೆ ಕ್ರಿಯೆಗಳನ್ನು ತೋರಿಸುವ ಶಬ್ದಗಳನ್ನು ಕ್ರಿಯಾಪದಗಳು ಎನ್ನುತ್ತೇವೆ. ಮುಂದಿನ ಪುಟ ಓದುವುದು. Before you move ahead, let's recall naming words. Any word that you use to name a person, place, animal, or thing is a naming word. ಕ್ರಿಯಾಪದಗಳನ್ನು ವಿವರವಾಗಿ ಕಲಿಯುವುದಕ್ಕಿಂತ ಮೊದಲು ನೇಮಿಂಗ್ ವರ್ಡ್, ನಾಮಪದ ಅಂದರೆ ಏನು ಜ್ಞಾಪಿಸಿಕೊಳ್ಳುವುದು. Any word that you use to name a person, place, animal or thing is a naming word. ವ್ಯಕ್ತಿ, ಸ್ಥಳ, ಪ್ರಾಣಿ, ವಸ್ತುಗಳಿಗೆ ಹೆಸರನ್ನು ಕೊಡಲು ಉಪಯೋಗಿಸುವ ಶಬ್ದಗಳು ನಾಮಪದಗಳು. ಇಂಗ್ಲಿಷ್ನಲ್ಲಿ ನೇಮಿಂಗ್ ವರ್ಡ್ಸ್ ಅಥವಾ ನೌನ್ಸ್. For example, boy, cat, crow, school, bus, etc. ಉದಾಹರಣೆಗೆ ಬಾಯ್ ಹುಡುಗ, ಕ್ಯಾಟ್ ಬೆಕ್ಕು, ಕ್ರೋ ಕಾಗೆ, ಸ್ಕೂಲ್ ಶಾಲೆ, ಬಸ್ ವಾಹನ ಮುಂತಾದವುಗಳು. Now, listen to the story. Usha drives her car to the office. The car is moving at high speed. The dog ran across the road. Can you identify
the naming words in each sentence? ಈಗ ಈ ಸನ್ನಿವೇಶ ನೋಡುವುದು. ಉಷಾ ಡ್ರೈವ್ಸ್ ಹರ್ ಕಾರ್ ಟು ದಿ ಆಫೀಸ್. ಉಷಾ ತನ್ನ ಕಾರನ್ನು ಕಚೇರಿಗೆ ಓಡಿಸುತ್ತಾಳೆ. ದ ಕಾರ್ ಈಸ್ ಮೂವಿಂಗ್ ಅಟ್ ಎ ಹೈ ಸ್ಪೀಡ್. ಕಾರು ಅತಿ ವೇಗದಿಂದ ಓಡುತ್ತಿದೆ. ದ ಡಾಗ್ ರ್ಯಾನ್ ಅಕ್ರಾಸ್ ದ ರೋಡ್. ನಾಯಿ ರಸ್ತೆಗೆ ಅಡ್ಡಲಾಗಿ ಓಡಿತು. ಐಡೆಂಟಿಫೈ ದ ನೇಮಿಂಗ್ ವರ್ಡ್ಸ್ ಆ್ಯಂಡ್ ಕ್ಲಿಕ್ ಸಬ್ಮಿಟ್. ಅಂದರೆ ಪ್ರತಿ ವಾಕ್ಯದಲ್ಲಿ ನಾಮಪದವನ್ನು ಗುರುತಿಸಿ ಸಲ್ಲಿಸುವುದು. ಮೊದಲನೇ ವಾಕ್ಯದಲ್ಲಿ ಉಷಾ, ಎರಡನೇ ವಾಕ್ಯದಲ್ಲಿ ಕಾರ್, ಮೂರನೇ ವಾಕ್ಯದಲ್ಲಿ ಡಾಗ್. ನಾಮಪದ ಆಯ್ಕೆ ಮಾಡಿ ಸಲ್ಲಿಸುವುದು. Now, can you identify the action words in each sentence? ಈಗ ಪ್ರತಿ ವಾಕ್ಯದಲ್ಲಿ ಕ್ರಿಯಾಪದ ಗುರುತಿಸುವುದು. ಮೊದಲನೇ ವಾಕ್ಯದಲ್ಲಿ ಡ್ರೈವ್ಸ್, ಎರಡನೇ ವಾಕ್ಯದಲ್ಲಿ ಮೂವಿಂಗ್, ಮೂರನೇ ವಾಕ್ಯದಲ್ಲಿ ರ್ಯಾನ್. ಈ ಕ್ರಿಯಾಪದಗಳನ್ನು ಆಯ್ಕೆ ಮಾಡಿ ಸಲ್ಲಿಸುವುದು. In the first sentence, the action word is drives and the naming word is Usha. In the second sentence, the action word is moving and the naming word is car. In the third sentence, the action word is ran and the naming word is dog. Note that action words are connected to naming words. From this, we learn that an action word tells us more about the naming word. So, it appears next to the naming word. ಮೊದಲನೇ ವಾಕ್ಯದಲ್ಲಿ ಡ್ರೈವ್ಸ್ ಕ್ರಿಯಾಪದ, ಉಷಾ ನಾಮಪದ. ಎರಡನೇ ವಾಕ್ಯದಲ್ಲಿ ಮೂವಿಂಗ್ ಕ್ರಿಯಾಪದ, ಕಾರ್ ನಾಮಪದ. ಮೂರನೇ ವಾಕ್ಯದಲ್ಲಿ ರ್ಯಾನ್ ಕ್ರಿಯಾಪದ, ಡಾಗ್ ನಾಮಪದ. ದ ಆಕ್ಷನ್ ವರ್ಡ್ ಟೆಲ್ಸ್ ಅಸ್ ಮೋರ್ ಅಬೌಟ್ ದ ನೇಮಿಂಗ್ ವರ್ಡ್, ಸೊ ಇಟ್ ಅಪಿಯರ್ಸ್ ನೆಕ್ಸ್ಟ್ ಟು ದಿ ನೇಮಿಂಗ್ ವರ್ಡ್. ಅಂದರೆ ಕ್ರಿಯಾಪದಗಳು ನಾಮಪದಗಳಿಗೆ ಹೊಂದಿಕೊಂಡಿರುತ್ತವೆ. ಇದರಿಂದ ನಮಗೆ ತಿಳಿದು ಬಂದದ್ದು ಕ್ರಿಯಾಪದ ನಾಮಪದ ಬಗ್ಗೆ ಹೇಳುತ್ತದೆ. ಅದು ನಾಮಪದದ ನಂತರ ಕಾಣಿಸಿಕೊಳ್ಳುತ್ತದೆ. ಮುಂದಿನ ಪುಟದಲ್ಲಿ ಜೆಸ್ಸಿ ಮತ್ತು ಅನ್ವರ್ ಇವರ ಸಂಭಾಷಣೆ ಕೇಳುವುದು ಮತ್ತು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಅಂದರೆ ವರ್ತಮಾನ, ಭೂತ, ಭವಿಷ್ಯ ಈ ಸನ್ನಿವೇಶಗಳಲ್ಲಿ ಕ್ರಿಯಾಪದಗಳನ್ನು ಹೇಗೆ ಉಪಯೋಗಿಸಬೇಕೆಂದು ತಿಳಿದುಕೊಳ್ಳುವುದು. Let us now learn how to use the action words in sentences. Hey Jesse, did you see Arun? He has my file. Can you wait for some time? Arun is eating food now. Did you have lunch? Yes, my father cooked rice and dal. My aunt will cook biryani tomorrow. I will bring some for you. Thank you, Anwar. In the first sentence, the word is eating shows the action going on. In the second sentence, the word cooked shows the action has already happened in the past. In the third sentence, the word will cook shows the action that will happen in the future. From this, we learn that action words show action in the past, present, and future. ಅನ್ವರ್ ಮತ್ತು ಜೆಸ್ಸಿ ಇವರ ಸಂಭಾಷಣೆಯ 3 ವಾಕ್ಯಗಳನ್ನು ಇಲ್ಲಿ ತೋರಿಸಿದೆ. ಅರುಣ್ ಈಸ್ ಈಟಿಂಗ್ ಫುಡ್ ನೌ ಅಂದರೆ ಅರುಣ್ ಈಗ ಊಟ ಮಾಡುತ್ತಿದ್ದಾನೆ. ಈ ವಾಕ್ಯ ಪ್ರೆಸೆಂಟ್ ಅಂದರೆ ಕ್ರಿಯೆ ವರ್ತಮಾನದಲ್ಲಿ ನಡೆಯುತ್ತಿರುವುದನ್ನು ಹೇಳುತ್ತದೆ. ಕ್ರಿಯಾಪದ ಈಟ್ ಮೊದಲು ಈಜ್ ಶಬ್ದ, ಈಟ್ ಕೊನೆಗೆ ING ಇರುತ್ತದೆ. ಮೈ ಫಾದರ್ ಕುಕ್ಡ್ ರೈಸ್ ದಾಲ್ ಅಂದರೆ ನನ್ನ ತಂದೆ ಅನ್ನ ಬೇಳೆ
ಅಡಿಗೆ ಮಾಡಿದರು. ಈ ವಾಕ್ಯ ಪಾಸ್ಟ್ ಅಂದರೆ ಆಗಿ ಹೋದ ಕ್ರಿಯೆಯನ್ನು ಹೇಳುತ್ತದೆ. ಕ್ರಿಯಾಪದ ಕುಕ್ಡ್ ಕೊನೆಯಲ್ಲಿ ಇಡೀ ಶಬ್ದಗಳ ಜೋಡಣೆಯಾಗಿದೆ. ಮೈ ಆಂಟ್ ವಿಲ್ ಕುಕ್ ಬಿರಿಯಾನಿ ಟುಮಾರೋ. ನನ್ನ ಚಿಕ್ಕಮ್ಮ ನಾಳೆ ಬಿರಿಯಾನಿ ಅಡಿಗೆ ಮಾಡುತ್ತಾರೆ. ಈ ವಾಕ್ಯ ಭವಿಷ್ಯದಲ್ಲಿ ನಡೆಯಬೇಕಾದುದನ್ನು ಹೇಳುತ್ತದೆ. ಕ್ರಿಯಾಪದ ಕುಕ್ ಶಬ್ದದ ಮೊದಲು ವಿಲ್ ಶಬ್ದ ಇರುತ್ತದೆ. ಆ್ಯಕ್ಷನ್ ವರ್ಡ್ಸ್ ಶೋ ಆ್ಯಕ್ಷನ್ ಇನ್ ದ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಅಂದರೆ ಕ್ರಿಯಾಪದ ಕ್ರಿಯೆಯು ವರ್ತಮಾನ, ಭೂತ ಅಥವಾ ಭವಿಷ್ಯದಲ್ಲಿ ನಡೆದಿರುವುದನ್ನು ತೋರಿಸುತ್ತದೆ. ಮುಂದಿನ ಪುಟದಲ್ಲಿ ಇದೇ ರೀತಿ ಇನ್ನೊಂದು ಉದಾಹರಣೆ ನೋಡುವುದು. Read these sentences and observe the action words. Nasima saw sunset yesterday. The sun rises in the east. The moon will appear at night. The first sentence shows that action has happened in the past. The second sentence shows that action is happening in the present. The third sentence shows that action will take place in the future. The usage of action words will change depending on tenses, but the meaning of the action word will remain the same. This is how we use the action words in sentences. ಆಬ್ಸರ್ವ್ ದ ಆ್ಯಕ್ಷನ್ ವರ್ಡ್ಸ್. ಈ ವಾಕ್ಯಗಳಲ್ಲಿ ಕ್ರಿಯಾಪದಗಳನ್ನು ಗಮನಿಸುವುದು. ಮೊದಲನೇ ವಾಕ್ಯ, ನಸೀಮಾ ಸಾ ಸನ್ಸೆಟ್ ಯೆಸ್ಟರ್ಡೇ. ನಸೀಮಾ ನಿನ್ನೆ ಸೂರ್ಯಾಸ್ತವನ್ನು ನೋಡಿದಳು. ಈ ವಾಕ್ಯ ಪಾಸ್ಟ್ ಅಂದರೆ ಭವಿಷ್ಯದಲ್ಲಿ ಆಗಿ ಹೋದ ಕ್ರಿಯೆಯನ್ನು ಹೇಳುತ್ತದೆ. ಸಾ ಇದು ಸಿ ಶಬ್ದದ ಭೂತಕಾಲ. ಎರಡನೇ ವಾಕ್ಯ, ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ. ಈ ವಾಕ್ಯ ಪ್ರೆಸೆಂಟ್ ಅಂದರೆ ಕ್ರಿಯೆ ವರ್ತಮಾನದಲ್ಲಿ ನಡೆಯುತ್ತಿರುವುದನ್ನು ತೋರಿಸುತ್ತದೆ. ರೈಸಸ್ ಇದು ರೈಸ್ ಶಬ್ದದ ವರ್ತಮಾನ. ಮೂರನೇ ವಾಕ್ಯ, ದ ಮೂನ್ ವಿಲ್ ಅಪಿಯರ್ ಆಟ್ ನೈಟ್. ಚಂದ್ರನು ರಾತ್ರಿಗೆ ಕಾಣಿಸುವನು. ಈ ವಾಕ್ಯ ಕ್ರಿಯೆ ಭವಿಷ್ಯದಲ್ಲಿ ನಡೆಯುವುದನ್ನು ಹೇಳುತ್ತದೆ. ಅಪಿಯರ್ ಶಬ್ದದ ಮೊದಲು ವಿಲ್ ಶಬ್ದ ಇರುತ್ತದೆ. ದ ಯೂಸೇಜ್ ಆಫ್ ಆ್ಯಕ್ಷನ್ ವರ್ಡ್ಸ್ ವಿಲ್ ಚೇಂಜ್ ಡಿಪೆಂಡಿಂಗ್ ಆನ್ ಟೆನ್ಸಸ್, ಬಟ್ ದ ಮೀನಿಂಗ್ ಆಫ್ ದ ಆ್ಯಕ್ಷನ್ ವಿಲ್ ರಿಮೈನ್ ದ ಸೇಮ್. ಅಂದರೆ ಕ್ರಿಯಾಪದಗಳು ಕಾಲಗಳಿಗೆ ಅನುಸಾರ ಬದಲಾಗುತ್ತವೆ, ಆದರೆ ಕ್ರಿಯಾಪದಗಳ ಅರ್ಥ ಬದಲಾಗುವುದಿಲ್ಲ. ಮುಂದಿನ ಪುಟ ಓದುವುದು. Based on what you learnt, answer the following questions. Click on the Begin button to answer the questions. ಆಕ್ಟಿವಿಟಿ ಟೈಮ್. ಈಗ ಚಟುವಟಿಕೆ ಸಮಯ. ಬೇಸ್ಡ್ ಆನ್ ವಾಟ್ ಯು ಲರ್ನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಓದುವುದು. ಪ್ರಶ್ನೆ ಓದಲು ಬಿಗಿನ್ ಆಯ್ಕೆ ಮಾಡುವುದು. Drag and place the action words in the correct box. We do actions using different parts of the body. Look at these images. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆ್ಯಕ್ಷನ್ ವರ್ಡ್ಸ್ ಇನ್ ದ ಕರೆಕ್ಟ್ ಬಾಕ್ಸ್. ಚಿತ್ರಗಳನ್ನು ನೋಡಿ ಕ್ರಿಯಾಪದಗಳನ್ನು ಆಯ್ಕೆ ಮಾಡಿ ಸರಿಯಾದ ಬಾಕ್ಸ್ನಲ್ಲಿ ಇಡುವುದು. ರೀಡ್, ಲಿಸನ್, ಕಿಕ್, ಸಿಂಗ್, ರೈಟ್. ಉತ್ತರಗಳನ್ನು ಸಲ್ಲಿಸುವುದು. Very good. You're right. ಸರಿಯಾದ ಉತ್ತರ. Drag and place the appropriate action words in the given boxes. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ವರ್ಡ್ಸ್ ಇನ್ ದ ಗಿವನ್ ಬಾಕ್ಸಸ್. ಅಂದರೆ ಸರಿಯಾದ ಕ್ರಿಯಾಪದ ಆಯ್ಕೆ ಮಾಡಿ ಖಾಲಿ ಬಾಕ್ಸ್ನಲ್ಲಿ ಇಡುವುದು. ಪ್ಲೇ ಅಂದರೆ ಆಟ ಆಡು.
ಆಯ್ಕೆಯನ್ನು 3ನೇ ಬಾಕ್ಸ್ನಲ್ಲಿ ಇಟ್ಟು ಸರಿತಾ ವಿಲ್ ಪ್ಲೇ ಇನ್ ದ ಈವ್ನಿಂಗ್ ಎಂದು ಓದುವುದು. ಜಂಪ್ಡ್ ಅಂದರೆ ಜಿಗಿಯಿತು. ಆಯ್ಕೆಯನ್ನು ಮೊದಲನೇ ಬಾಕ್ಸ್ನಲ್ಲಿ ಇಟ್ಟು ದ ಕ್ಯಾಟ್ ಜಂಪ್ಡ್ ಫ್ರಮ್ ದ ವಾಲ್ ಹೀಗೆ ಓದುವುದು. ಫ್ಲೈಯಿಂಗ್ ಅಂದರೆ ಹಾರುತ್ತಿದೆ. ಆಯ್ಕೆಯನ್ನು 2ನೇ ಬಾಕ್ಸ್ನಲ್ಲಿ ಇಟ್ಟು ದ ಕೈಟ್ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ ಹೀಗೆ ಓದುವುದು. ಉತ್ತರಗಳನ್ನು ಸಲ್ಲಿಸುವುದು. Awesome! Your answer is correct. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Read the sentence and answer the question. Mika is throwing the ball. When is the action happening? Past, present, future. Read the sentence and answer the question. ವಾಕ್ಯವನ್ನು ಓದಿ ಪ್ರಶ್ನೆ ಉತ್ತರಿಸುವುದು. ಮಿಕಾ ಈಸ್ ಥ್ರೋಯಿಂಗ್ ದ ಬಾಲ್. ಮಿಕಾ ಚೆಂಡನ್ನು ಎಸೆಯುತ್ತಿದ್ದಾನೆ. ವೆನ್ ಈಸ್ ದ ಆ್ಯಕ್ಷನ್ ಹ್ಯಾಪ್ನಿಂಗ್? ಕ್ರಿಯೆ ಯಾವಾಗ ನಡೆಯುತ್ತಿದೆ? ವಾಕ್ಯದಲ್ಲಿ ನಾಮಪದದ ನಂತರ ಈಸ್ ಮತ್ತು ಕ್ರಿಯಾಪದದ ಕೊನೆಯಲ್ಲಿ ING ಇದ್ದರೆ ಕ್ರಿಯೆ ವರ್ತಮಾನದಲ್ಲಿ ನಡೆಯುತ್ತಿರುವುದನ್ನು ತೋರಿಸುತ್ತದೆ. ಪ್ರೆಸೆಂಟ್ ಆಯ್ಕೆ ಮಾಡಿ ಉತ್ತರವನ್ನು ಸಲ್ಲಿಸುವುದು. Awesome! Your answer is correct. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Read the sentence and answer the question. Azmi was watching TV. When is the action happening? Past, present, future. Read the sentence and answer the question. ವಾಕ್ಯವನ್ನು ಓದಿ ಪ್ರಶ್ನೆ ಉತ್ತರಿಸುವುದು. Azmi was watching TV yesterday. Azmi ನಿನ್ನೆ ಟಿವಿ ನೋಡುತ್ತಿದ್ದನು. ವೆನ್ ಈಸ್ ದ ಆ್ಯಕ್ಷನ್ ಹ್ಯಾಪನಿಂಗ್? ಕ್ರಿಯೆ ಯಾವಾಗ ನಡೆಯುತ್ತಿದೆ? ವಾಕ್ಯದಲ್ಲಿ ನಾಮಪದದ ನಂತರ ವಾಸ್ ಮತ್ತು ಕ್ರಿಯಾಪದದ ಕೊನೆಯಲ್ಲಿ ING ಇದ್ದರೆ ನಡೆದು ಹೋದ ಕ್ರಿಯೆಯನ್ನು ತೋರಿಸುತ್ತದೆ. ಪಾಸ್ಟ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Awesome! Your answer is correct. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Write complete sentences in your notebook using the action words given below. ಟಾಸ್ಕ್ ಫಾರ್ ಯು. ಈಗ ನಿಮಗೆ ಒಂದು ಕೆಲಸ. ರೈಟ್ ಕಂಪ್ಲೀಟ್ ಸೆಂಟೆನ್ಸಸ್ ಇನ್ ಯುವರ್ ನೋಟ್ಬುಕ್ ಯೂಸಿಂಗ್ ದ ಆ್ಯಕ್ಷನ್ ವರ್ಡ್ಸ್ ಗಿವನ್ ಬಿಲೋ. ಕೆಳಗೆ ಕೊಟ್ಟಿರುವ ಕ್ರಿಯಾಪದಗಳನ್ನು ಉಪಯೋಗಿಸಿ ಪೂರ್ಣ ವಾಕ್ಯವನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆಯುವುದು. ಶಬ್ದಗಳು ಸ್ವೀಪ್, ಕುಕ್, ಕಟ್, ರೈಡ್ ಆ್ಯಂಡ್ ಲರ್ನ್. ಮುಂದಿನ ಪುಟ ಓದುವುದು. Now that we have completed the lesson, share what you have learned from this lesson. Choose the options from the menu. What I learned from this lesson. Meaning of action words. Meaning of naming words. How to use action words in sentences. ಇಲ್ಲಿಗೆ ಈ ಪಾಠ ಮುಗಿಯಲಿದೆ. ಇಲ್ಲಿಯವರೆಗೆ ನೀವು ಕಲಿತಿದ್ದನ್ನು ಹಂಚಿಕೊಳ್ಳುವುದು. ಚೂಸ್ ದ ಆಪ್ಷನ್ಸ್ ಫ್ರಮ್ ದ ಮೆನು. ಕೆಳಗಿನವುಗಳನ್ನು ಆಯ್ಕೆ ಮಾಡುವುದು. ವಾಟ್ ಐ ಲರ್ನ್ ಫ್ರಮ್ ದಿಸ್ ಲೆಸನ್. ಈ ಪಾಠದಲ್ಲಿ ನಾನು ಕಲಿತಿದ್ದು. ಮೀನಿಂಗ್ ಆಫ್ ಆ್ಯಕ್ಷನ್ ವರ್ಡ್ಸ್. ಕ್ರಿಯಾಪದಗಳ ಅರ್ಥ. ಮೀನಿಂಗ್ ಆಫ್ ನೇಮಿಂಗ್ ವರ್ಡ್ಸ್. ನಾಮಪದಗಳ ಅರ್ಥ. ಹೌ ಟು ಯೂಸ್ ಆ್ಯಕ್ಷನ್ ವರ್ಡ್ಸ್ ಇನ್ ಸೆಂಟೆನ್ಸಸ್. ಕ್ರಿಯಾಪದಗಳನ್ನು ವಾಕ್ಯದಲ್ಲಿ ಹೇಗೆ ಉಪಯೋಗಿಸುವುದು. ಈ ಪಾಠದಲ್ಲಿ ನಾವು ಈ 3 ವಿಷಯಗಳನ್ನು ಕಲಿತಿದ್ದೇವೆ. ಆಯ್ಕೆ ಮಾಡಿ ಸಲ್ಲಿಸುವುದು.
Thank you for sharing what you learned from this lesson. ಈ ಪಾಠದಲ್ಲಿ ನೀವು ಕಲಿತಿದ್ದನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಪುಟ ಓದುವುದು. Here is a recap of what we learned in this lesson. In this lesson, we have learned action words are the words that show actions. An action word is connected to a naming word. Usage of action word depends on the time of the action. ರೀಕ್ಯಾಪ್ ಆ್ಯಕ್ಷನ್ ವರ್ಡ್ಸ್ ಕ್ರಿಯಾಪದ ಪಾಠದ ಸಾರಾಂಶ. ಆ್ಯಕ್ಷನ್ ವರ್ಡ್ಸ್ ಆರ್ ದ ವರ್ಡ್ಸ್ ದ್ಯಾಟ್ ಶೋ ಆ್ಯಕ್ಷನ್ಸ್. ಕ್ರಿಯೆಯನ್ನು ತೋರಿಸುವ ಪದಗಳು ಕ್ರಿಯಾಪದಗಳು. ಆ್ಯನ್ ಆ್ಯಕ್ಷನ್ ವರ್ಡ್ ಈಸ್ ಕನೆಕ್ಟೆಡ್ ಟು ಅ ನೇಮಿಂಗ್ ವರ್ಡ್. ಎಕ್ಸಾಂಪಲ್ ಪರ್ಸನ್, ಅನಿಮಲ್ ಆರ್ ಥಿಂಗ್. ಕ್ರಿಯಾಪದಗಳು ನಾಮಪದಗಳಿಗೆ ಹೊಂದಿಕೊಂಡಿರುತ್ತವೆ. ಉದಾಹರಣೆಗೆ ವ್ಯಕ್ತಿ, ಪ್ರಾಣಿ ಅಥವಾ ವಸ್ತು. ಯೂಸೇಜ್ ಆಫ್ ಆ್ಯಕ್ಷನ್ ವರ್ಡ್ ಡಿಪೆಂಡ್ಸ್ ಆನ್ ದ ಟೈಮ್ ಆಫ್ ದ ಆ್ಯಕ್ಷನ್. ಕ್ರಿಯಾಪದಗಳ ಉಪಯುಕ್ತತೆಯು ಕ್ರಿಯೆ ನಡೆದ ಸಮಯವನ್ನು ಅವಲಂಬಿಸಿರುತ್ತದೆ.